ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 50 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಅಂತೂ ಇಂತೂ ಹಾಫ್ ಸೆಂಚುರಿ ದಾಟಿದ್ವಿ. ಆ್ಯಸ್ ಯೂಶ್ವಲ್ ಕೆಲಸ ಮುಗಿಸ್ಕೊಂಡು ಹೊರಗೆ ಟಿಫನ್ ಮಾಡೋಣ ಅಂತ ಹೊಂಟಿದ್ದೆ. ನನ್ನ ಫ್ರೆಂಡ್ ಬಸವರಾಜ್ ಫೋನ್ ಮಾಡಿ ನನ್ನ ಹತ್ರ ಬೈಕ್ ಇಲ್ಲ, ಇಲ್ಲೇ ಮನೆಗೆ ಬಾ, ನಾನು ಕರ್ಕೊಂಡು ಹೋಗು ಅಂದ. ಹೋದ್ರೆ ಅವ ನೋಡಿದ್ರೆ ಶಾವಿಗೆ ಉಪ್ಪಿಟ್ಟು ಹಾಕ್ಕೊಟ್ಬಿಟ್ಟ. ಮತ್ತು ತಿನ್ಕೊಂಡು ಗುಡಿಗೆ ಹೋಗಿ ಬರೋಣ ಬಾ, ಇವತ್ತು ಸಂಕಷ್ಟಿ ಇತ್ತು ಅಂತಂದ. ಸೊ KB ಗಣಪತಿ ಗುಡಿಗೆ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಕಾರ್ ನೋಡ್ಕೊಂಡು ಬರಂಬ ಅಂತಂದು ಟಾಟಾ ಶೋರೂಮಿಗೆ ಕರ್ಕೊಂಡು ಹೋದ. ಅಲ್ಲಿ ಹೋದಾಗ ಒಂದು ನೆಕ್ಸಾನ್ ಟಾಪ್ ಆ್ಯಂಡ್ ಡೆಲಿವರಿ ನಡೆಯತ್ತಿತ್ತು. ಸೊ ಹೊರಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಒಳಗೆ ಬಂದು ಕೂತ್ಕೊಂಡ್ವಿ. ಆ ಕಡೆ ಡೆಲಿವರಿ ನಡೆದಿತ್ತು. ನಾವು ಈ ಕಡೆ ಕಾರಿಂದ ಡೀಟೇಲ್ಸ್ ಎಲ್ಲ ಇಸ್ಕೊಂಡು ವಾಪಸ್ ಹೊರಗೆ ಬಂದ್ವಿ. ಆಮೇಲೆ ರೋಹಿತ್ ಅಣ್ಣ ಫೋನ್ ಮಾಡಿ ಐಫೋನ್ ನೋಡಬೇಕು 17 ಕೇಳ್ಕೊಂಡು ಬರಂಬ ಪ್ರೈಸು ಅಂತಂದು. ಅದಕ್ಕೆ ಸಂಗೀತ ಸ್ಟೋರಿಗೆ ಹೋದ್ವಿ. ಅಲ್ಲಿ ಹೋದಾಗ ಆನ್ಲೈನ್ನಾಗ ಸ್ವಲ್ಪ ಕಡಿಮೆ ಇತ್ತು, ಆಫ್ಲೈನ್ ಸ್ವಲ್ಪ ಜಾಸ್ತಿ ಹೇಳತ್ತಿದ್ರು. ಅದಕ್ಕೆ ಅವನು ನೋಡೋಣ ತಗ ಅಂತಂದು ಬಿಟ್ಟ. ಆಮೇಲೆ ನಾನು ಸುನಿಲ್ ಅಣ್ಣ ಊಟ ಮಾಡ್ಕೊಂಡು ನನ್ನ ಫ್ರೆಂಡ್ ಬಸವರಾಜ್ ನನ್ನ ಗಾಡಿ ಇಸ್ಕೊಂಡು ಹೋಗಿದ್ದ ಅಂತ ಮತ್ತು ಅವ್ರ ಮನೆವರೆಗೂ ಹೋಗಿ ಡ್ರಾಪ್ ಮಾಡ್ದೆ ಸುನಿಲ್ ಅಣ್ಣ. ಜೊತೆಗೆ ಶೋರೂಮ್ನಾಗ ಇವನು ಟೆಸ್ಟ್ ಡ್ರೈವಿಗಾದ್ರೆ ಸಿಕ್ಕರೆ ಗಾಡಿ ಕಳಿಸ್ರಿ ಅಂತಂದಿದ್ದ. ಸೊ ಅವ್ರು ಹುಬ್ಳಿಯಿಂದ ಕರೆಸಿ ಫೋನ್ ಮಾಡಿದ್ರು, ಸರ್ ಟೆಸ್ಟ್ ಡ್ರೈವಿಗೆ ಗಾಡಿ ಬಂದೈತಿ, ಬರ್ರಿ ಟೆಸ್ಟ್ ಡ್ರೈವಿಗೆ ಅಂತಂದು. ಅದಕ್ಕೆ ಸೀದಾ ಶೋರೂಮಿಗೆ ಹೋದ್ವಿ. ಶೋರೂಮಿಗೆ ಹೋಗಿ ಟೆಸ್ಟ್ ಡ್ರೈವಿಗೆ ಕಾರ್ನ ತೊಗೊಂಡು ಹೋದ್ವಿ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೈತಿ. EV ಆಗಿರೋದ್ರಿಂದ ಸ್ವಲ್ಪ ಪವರ್ಫುಲ್ ಐತಿ. ಆಫ್ ರೋಡಿಂಗ್ ಎಲ್ಲ ಟ್ರೈ ಮಾಡಿದ್ವಿ. ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಸ್ ಯೂಶ್ವಲ್ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಗಾಡಿಗೆ ಏನಿತ್ತು ಅದೇ ಹೈಟೇ ಇರೋದ್ರಿಂದ ಸೊ ಅದೇನು ಪ್ರಾಬ್ಲಮ್ ಆಗಲಿಲ್ಲ. 360 ಡಿಗ್ರಿ ಕ್ಯಾಮ್ರಾನು ವರ್ಕ್ ಹೆಂಗೆ ಆಕೈತೆ ಅಂತ ನೋಡ್ಕೊಂಡ್ವಿ. ಬೇಸಿಕಲಿ ಇದು ಎಕ್ಸ್ಟ್ರೀಮ್ ಟಾಪ್ ಆ್ಯಂಡು M+S ಅಂತ ನಾವು ಟೆಸ್ಟ್ ಡ್ರೈವಿಗೆ ತೊಗೊಂಡೋಗಿದ್ದು. ಆಮೇಲೆ ಬೈಪಾಸ್ ಒಳಗೆ ಸ್ಪೀಡ್ ಟೆಸ್ಟ್ ಮಾಡಿದ್ವಿ, ಟಾಪ್ ಸ್ಪೀಡ್ ಟೆಸ್ಟ್ ಮಾಡಿದ್ವಿ. ಸೊ ವಿದಿನ್ 30 to 40 ಸೆಕೆಂಡ್ಸ್ ಒಳಗೆ 0 to 130, 134ವರೆಗೂ ಹೋಗಿತ್ತು. ಈ ಸ್ಪೀಡ್ ಅಚೀವ್ ಮಾಡಿದ್ದು ಸ್ಪೋರ್ಟ್ಸ್ ಮೋಡ್ನಾಗ. ಇದ್ರಾಗ ಆ್ಯಕ್ಚುಲಿ 3 ಮೋಡ್ಸ್ ಅದಾವು: ಇಕೋ, ಸಿಟಿ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್. ಸೊ ನಾವು ಸ್ಪೋರ್ಟ್ಸ್ ಮೋಡೊಳಗೆ ಟ್ರೈ ಮಾಡಿದ್ವಿ. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಐತಿ. ಆಮೇಲೆ ಅಲ್ಲಿಂದ ಮನೆಗೆ ಹೊಂಟಿದ್ದೆ. ನಮ್ಮ ಸೀನಿಯರ್ ಸಿಕ್ಕರು, ಅವರು ನಮ್ಮ ಮನೆ ಕಡೆ ಮನೆ ಕಟ್ಸಾತ್ತಾರ ಅಂತಂದು ಜೊತೆಗೆ ಬಂದರು. ಆಮೇಲೆ ಸಾಯಂಕಾಲ ಆ್ಯಸ್ ಯೂಶ್ವಲ್ ಫ್ರೆಶ್ ಅಪ್ ಆಗಿ ಹೊರಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಬಸವರಾಜ್ ಪ್ಲೇಯರ್ಸ್ ಪಾರ್ಕ್ ಅಂತ ಐತಿ ನಮ್ಮೂರೊಳಗೆ, ಅಲ್ಲಿಗೆ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಶಟಲ್ ಆಡಾತಿದ್ರು. ನೋಡ್ಕೊಂಡು ಬರಂಬ ಹಂಗೆ ಹೆಂಗೆ ಐತಿ ಇನ್ಫ್ರಾಸ್ಟ್ರಕ್ಚರ್ ಅಂತಂದ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಆ ಕಡೆ 2 ಐತಿ, ಜಿಮ್ ಪ್ಲಸ್ ಶಟಲ್ ಕೋರ್ಟ್ ಐತಿ. 4 ಶಟಲ್ ಕೋರ್ಟ್ ಅದಾವೆ ಪ್ಲಸ್ ಜಿಮ್ ಐತಿ. ಮೇಲೆ ಕೆಳಗೆ ಇಕ್ವಿಪ್ಮೆಂಟ್ಸ್ ಅದಾವೆ ವರ್ಕೌಟ್ ಮಾಡೋಕ್ಕೆ. ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರು ಭಾಳ ಚೆನ್ನಾಗೈತಿ, ಒಂದು ಸಲ ವಿಸಿಟ್ ಮಾಡಿರಿ. ಆಮೇಲೆ ಅಪ್ಪಾಜಿ ಫೋನ್ ಮಾಡಿದೆ, ಅವ್ರು ನಾನು ದೊಡ್ಡಪ್ಪವ್ರ ಮನೆಗೆ ಊಟ ಮಾಡ್ತೀನಿ ಅಂತಂದರು. ಸರಿ ಅಂತಂದು ಇಡ್ಲಿ ಎಕ್ಸ್ಪ್ರೆಸ್ಸಿಗೆ ಹೋದೆ. ಅಲ್ಲಿ ನೋಡಿದ್ರೆ ರೈಸ್ ಐಟಮ್ ಇರಲಿಲ್ಲ, ಬರೀ ಇಡ್ಲಿ ಅಷ್ಟಾಯಿತು. ಮತ್ತು ಆಪ್ಷನ್ ಇರಲಿಲ್ಲ ಅಂದು ಇಡ್ಲಿ ತೊಗೊಂಡು ಇಡ್ಲಿ ತಿಂದು ವಾಪಸ್ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನಾನು ವರ್ಕಿಗೆ ಕೂತ್ಕೊಂಡೆ. ಇವತ್ತು ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು. ಸೊ ವರ್ಕ್ ಮುಗಿಸ್ಕೊಂಡು ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.